ಆಚೆಗೆ ಪ್ರತಿಯೊರು ಕೊಡುವನು ಈ ಅಭಿವೃದ್ಧಿ ನಿಗಮದಿಂದ ಆಪಂತ ಜನಾಂಗಕ್ಕೆ ಆಪಂತ ಲಾಭತ್ರ ಬಗ್ಗೆ ಧ್ಯಾನ ಮಾಡಿತ್ತು. ಇದನ್ನ ಸಂಭ್ರಮಾಚರಣೆ ಮಾಡೇ ಹೊರತು ಇದರಲ್ಲಿ ರಾಜಕೀಯ ಲಾಭ ನಷ್ಟ ಅಂತ ಜ್ಞಾನ ಮಾಡೋದು. ರಾಜಕೀಯ ಲಾಭ ನಷ್ಟ ಜ್ಞಾನ ಮಾಡೋದಾಚೆಗೆ ಕೊಡಾಭಿವೃದ್ಧಿ ನಿಗಮ ಮಾಡುವಂತ ಸಂದರ್ಭನೇ ಇಲ್ಲ ಅದು ರಾಜಕೀಯ. ಹಂಗ ಕೊಡ ಅಭಿವೃದ್ಧಿ ನಿಗಮ ಸ್ಥಾಪನೆ ಅಂದರು, ಅದು ಕಂಪನಿ ಆ್ಯಕ್ಟ್ಲೆ ನೋಂದಣಿ ಅಂದರು, ಬಡ್ಜೆಟ್ ಬುಕ್ಲು ಬರೋದು ಅಕ್ಕ ಅನುದಾನ ಬಪ್ಪ ನನ್ನಂಥ ಕಾರ್ಯಕ್ರಮ ಯೋಜನೆ ಧ್ಯಾನ ಮಾಡಿದ್ದೆ. ಆಚೆಗೆ ಇದ್ರಿಂದ ಅವರ ಐಡಿಯಾ ಎಂತ ಉಂಟು ಅದು ಖಂಡಿತವಾಯಿತು. ಯುವಕ ಸಂಸ್ಥೆ ಇದನ್ನ ಪ್ರಾರಂಭದಲ್ಲಿ ಪ್ರತಿಪಾದನೆ ಮಾಡೋಣ ಉಂಟು. ನಾಲ್ಕು ಕೂಡ ಅದರಿಂದ ಅವರ ಐಡಿಯಾ ಬಂತು. ನಾನು 2023 ಚುನಾವಣೆ ನಿಪಾಪಕ ಚುನಾವಣೆ ಪ್ರಣಾಳಿಕೆಯಲ್ಲಿ ಅಂತಂದಿದೆ ಕೊಡವ ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡೋದು. ಅದನ್ನ ಉಂಟು 2023 ಮೇಲಾಪಂತ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಉಂಡಂಗಿ ಕಣಕ್ಕೆ ಅದು ಆಯ್ತಲ್ಲ ಅಂತ ಅರ್ಥ ಅಲ್ಲ. ಅದರ ಮೇಲೆ ನಾನು ರಾಜಕೀಯ ಬರೀತೆ ಅದಕ್ಕೆ ಚುನಾವಣೆ ಆನಪಿಂಜ ಇದು ನಾನು ಪ್ರಾರಂಭಿಸಿದ ಚೆನ್ನ ತಡ ಹಾಕಿ ಸುಮಾರು ವಿಚಾರ ಇತ್ತು. ನಂತರ ಜಾತಿ ಪ್ರಮಾಣ ಪತ್ರ ಕೊಡಗರು ಆಪದೇ ಇಲ್ಲ ಅಲ್ಲಿ ಕೊಂಡು ಸೂರ್ಯನ ಪಕ್ಕ ಕೊಂಡು ಚಂದ್ರನ ಪಕ್ಕ ಕೊಂಡು ಅಂತ ನಂತರ ತಕ್ಕ ಇದಕ್ಕೆ ಬಿಡ್ತೀನಿ. ಅದೇ ಅದು ಬಂತು 4 ತಿಂಗಳ ಸರ್ಕಾರ ಬಂದಕ್ಕಿಂತ ಅದು ಸಂಪುಟ ಸಭೆಗೆ ಬಾತು ಅಲ್ಲಿ ಆ ಫೈಲ್ ಇಲ್ಲಿ ಕಾಣೆ ಆಯ್ತಿಂತೆ ಅದನ್ನ ಚಿಟ್ಟಿದ್ದು ಬಂತು. ಅದು ಕೂಡ ಘೋಷಣೆ ಹಚ್ಚಿ ಜಾತಿ ಪ್ರಮಾಣ ಪತ್ರ ಕೂಡ ಇಶ್ಯೂ ಹಚ್ಚಿ ಕೆಲವು ಡಿಪಾರ್ಟ್ಮೆಂಟ್ಲಿ ಈಗ ಇಂದು ಪೊಲೀಸ್ ಇಲಾಖೆಯಲ್ಲಿ ತಿದ್ದುಪಡಿ ಆಯ್ತಿಲ್ಲ. ಕೆಲವೊಮ್ಮೆ FIRಲಿ ಇನ್ನೂ ಅದನ್ನೇ ಬೇಕಾಗ್ತದೆ. ಅದು ಇಲಾಖೆ ವಾರ ಅದು ಮಾಹಿತಿ ಹೋಯ್ತು ಸಾಫ್ಟ್ವೇರ್ ಅಪ್ಡೇಟ್ ಅಂತೇಳಿ ಅದು ಹೆಂಗಪ್ಪ ಅದು ಪ್ರಕ್ರಿಯೆ ಅದು ಇದು ಪ್ರಮಾಣ ಪತ್ರ ನಂಗೆ ಆಗ್ತದೆ ಸರ್ಟಿಫಿಕೇಟ್ ಆಗ್ತಂತೀವಿ ಕೊಡವ ಅಂದ್ರೆ ಗೊತ್ತ. ಸೊ ಅದನ್ನೊಂದು ಅದು ಕೂಡ ನನ್ನ ಪ್ರಣಾಳಿಕೆಯಲ್ಲಿ ಇಂಜಂತದೆ. ಈಗ ಇದನ್ನ ಅಭಿವೃದ್ಧಿ ನಿಗಮದ ಕೂಡ ನನ್ನ ಸ್ಥಾಪನೆ ಮಾಡುವಂಥ ಕ್ರಮ ಜರುಗಿಸಿಕೊಂಡು ಪುನಃ ಪ್ರಾರಂಭ ಮಾಡಿಸಿ ಅಕ್ಕ ಕೂಡ ಮಂಜು ಚಿನ್ನಪ್ಪಣ್ಣ ಈಗ ಎಲ್ಲರೂ ರಾಬಿನ್ ನಿಶಾನ್ ಅಂತ ಬಂತು, ನಮ್ಗೆ ಲಾಯರ್ ಉಂಟು, ಎಲ್ಲರೂ ಕೂಡ ಈಗೆಲ್ಲರೂ ಕೂಡ ಬಂತು. ಪಿಂಜ ನಾನು ಸರ್ಕಾರಕ್ಕೆ ಪತ್ರ ಎಳ್ದಿತ್ತು. ಇದೆಲ್ಲ ಕೂಡ ಅವರು 50 ನಿಗಮತ್ನ ಎಂತ ಮಾಡೋ ಅಂಚೆಗೆ ನಿಗಮ ಅಂಚೆಗೆ ಒಂದು ಪಣ ಬಿಡಲ್ಲ ಒಂದನೇ ನಿಗಮ ಮಾಡಿತ್ತು ದಾರ್ಕೆಲ್ಲ ಕೊಡ್ಪಂದು ಅವ್ರ ಸರ್ಕಾರ ಜ್ಞಾನ ಮಾಡೋದು. ಇನ್ನು ನಂಗೆ ಅರಂಜೋಂಡು ಜ್ಞಾನ ಮಾಡೋಕಪ್ಪ ದಾಡ ಬಗ್ಗೆ ಜ್ಞಾನ ಬಿಡು ದಾರನ ಉಂಟು ಲಾಭ ಅಪ್ಪ ಅಂದ್ರೆ ಅಂಗಡ ಬಗ್ಗೆ ಜ್ಞಾನ ಮಾಡ. ಏದೇ ಸರ್ಕಾರಕ್ಕೂ ಕೂಡ ಜನಸಂಖ್ಯೆ ಆಧಾರಿತವಾದಂಥದ್ದು ವ್ಯವಸ್ಥೆ ಇದೆ. ದಾರ್ಕು ಕೊಡ್ತಂಗೆ ಜಾಸ್ತಿ ಲಾಭ ಅಪ್ಪ ಹಂಗೆ ಮಾಡು. ನಂಗಡದ ಬಪ್ಪಗಪ್ಪ ಇದು ಚರ್ಚೆಗೆ ಇದು ಬಪ್ಪ ಅಪ್ಪಗ ನಾನು ಅಲ್ಲೇ ಇಂಜೆ ಮುಖ್ಯಮಂತ್ರಿ ಅಂದೇ ಬೈಟ್ ಫೋನ್ ಮಾಡಿದ್ದೆ ಮಂಜು ಚಿನ್ನ ಅಲ್ಲಿಂದನೇ ಫೋನ್ ಮಾಡಿದ್ದೆ ನಾನು. ಅಲ್ಲಿ ಮುಖ್ಯಮಂತ್ರಿ ನನ್ನ ಇಷ್ಟು ನೋಟ್ ಹೇಳಿ ಇಂತೆ ಇದು ಬೇಡಪ್ಪ ಇದು ನಿಗಮ ಬೇಡಪ್ಪ ಇದಾಗೋದಿಲ್ಲ. ನಾನು ಅಲ್ಲಿ ಕೊಲ್ಕತ್ಗೆ ಹೋಯ್ತು ಇದಾಗಲೇಬೇಕು ಸರ್ ಅನ್ಸಿ ಜವಾಬ್ಲಿಂದ ಪೆನ್ ಹಚ್ಚಿ ನಾನು ಟಿಕೆಟ್ ಜೊತೆ ಕೊಡುವ ಅಭಿವೃದ್ಧಿ ನಿಂಗೆ ಅಳಂಚಾಗ ಅದು ರೀಚಾಗೋದು ವಾಪಸ್ ಅದೇ ಇದು ಕೂಡ ವಾಸ್ತವ. ಯಾರು ಕೂಡ ಸತ್ಯತ್ನ ತಿದ್ದೋಗಿರಲ್ಲ. ಅಲ್ಲಿಂದ ನಾನು ಅಲ್ಲಿ ಚೇಂಬರ್ಗೆ ಸಭೆ ಬಂತು ಒಂದು ಚಿನ್ನಪ್ಪಣ್ಣಿಗೆ ಫೋನ್ ಮಾಡಿದ್ದಾನೆ. ಅಲ್ಲಿಂದ ನೆಕ್ಸ್ಟ್ ಧರ್ಮಜಾತಪ್ಪ ಪಾರ್ಟಿ ಅಧ್ಯಕ್ಷರಿಗೆ ಫೋನ್ ಮಾಡಿದ್ದಾನೆ ನನ್ನ ಮುಂದೆ ಅಚ್ಚಂಗೆ ದಾರಕ್ಕೂ ಇನ್ನೂ ಅರಿಚಿಡತ್ತಿ ಅಂಚಂಗೆ ಅದು ಡೈಲ್ಯೂಟ್ ಆಗಿವಪ್ಪ ಅದು ಇನ್ನೂ ಬರಡು ಎಲ್ಲ ಅದನ್ನ ಪ್ರಕ್ರಿಯೆ ಉಂಟಲ್ಲ. ಅದಾಯಿತು. ನಾನು ಸಮಾಜ ಕಲ್ಯಾಣ ಇಲಾಖೆಯ ಮೆಂಬರ ಅದನ್ನ ಫಾಲೋಅಪ್ ಮಾಡಿದ್ವಿ. ಅದನ್ನು ನೋಂದಣಿ ಆಯ್ತು, ಅದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಯ್ತು, ನಿರ್ದೇಶಕಕ್ಕೆ ಕೂಡ ಎಲ್ಲ ಅಧಿಕಾರ ಹೇಳಿ ನಿಮ್ಗೆ ದಾರ ಒಬ್ಬ ಹೇಳ್ತಿತ್ತು ನೋಡ್ತಾನೆ ದಾರು ಕೊಡೋ ಇಲ್ಲ ನೀವು ಸ್ಥಾಪನೆ ಆಯ್ತು ಆಯ್ಕೆ ಮಾಡೋಣ. ನಿರ್ದೇಶಕರಿಗೆಲ್ಲ ನನ್ನ ಹೆಂಗಿಲ್ಲ ಇಪ್ಪ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ಕಾರದ ಹೆಂಗಿಲ್ಲ ಇರೋದು ಹಿಂಗೆ ಇಪ್ಪ ಕಂಪನಿ ಇದು ಕಾರ್ಪೊರೇಷನ್ ಆಯ್ತು ರಿಜಿಸ್ಟರ್ ಆಯ್ತು ಕೊಡವ ಡೆವಲಪ್ಮೆಂಟ್ ಬೋರ್ಡ್ ಕಾರ್ಪೊರೇಷನ್ ನೋಂದಣಿ ಆಯ್ತು, ಅದಕ್ಕೆ ನಿರ್ದೇಶಕಗಳು ಆಯ್ತು, ಅದಕ್ಕೆ ಬಜೆಟ್ ಅದಕ್ಕೆ ಪಣ ಕೂಡ ಆಯ್ತು, ಅದು ಚೇರ್ಮನ್ ಕೂಡ ಆಯ್ಕೆ ಮಾಡೋದು ಅದು ಕೂಡ ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ದೆ. ಅದು ಪೂರ್ಣವಾಯ್ತು ಸ್ಥಾಪನೆ ಮಾಡಿದ್ವಿ.
ಅಭಿವೃದ್ಧಿ ನಿಗಮದ ಮೂಲಕ ಅಂಗಡ ಸಂಸ್ಕೃತಿನ ಆಚಾರ ವಿಚಾರ ಮನೆ ಪದ್ಧತಿ ಎಲ್ಲನ ಕೂಡ ಅಭಿವೃದ್ಧಿ ಮಾಡೋಕ್ಕಾಯ್ತು. ಅದನ್ನು ಬಳಕೆ ಮಾಡಿದ್ದು ಅವರು ವಿನ್ಯತ್ರ ದಿನಕ್ಕೆ ಒಮ್ಮಕ್ಕೆ ಪ್ರಾರಂಭದ ದಿನದ್ದೇ ಎಲ್ಲ ಇರೋಂದ್ರೆ ನೋಡಿದೆ ಅದು ಹಂತವಾಯ್ತು. ಅದನ್ನು ಬಳಕೆಂತ ಹೋಯ್ತು. ಅದು ಎಂತ ಆಯಿತು ಉದ್ದೇಶಕ್ಕೆ ಸ್ಥಾಪನೆ ಆಯ್ತು. ಅದನ್ನು ಪೂರೈಸೋದಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸಿದ್ದು ಕೆಲಸ ಮಾಡೋಣ ಅಂದರೆ ನಿಮ್ಮ ಹತ್ರ ಸಂದರ್ಭದಲ್ಲಿ ತಕ್ಕರ ಪಡ್ಕೊಂಡು ಇನ್ನು ಜಾಸ್ತಿ ನೋಟರ ಚರ್ಚೆ ಪಕ್ಕಕ್ಕೆ ಉತ್ತರ ತಂದಿತ್ತು ಇಚ್ಚಕ್ಕಾಗಿ ಬನ್ನಿ ಇಚ್ಚಕ್ಕಾಗಿ ಸೀಮಿತ ಆಯ್ತು. ಇದು ನಾನು ನಿಮಗೆ ಎಲ್ಲರ ಪರವಾಯ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಕೂಡ ಬಂದು ಭೇಟಿ ಮಾಡುವಂತ ಮಾಡಿದ್ವಿ. ಬಜೆಟ್ ಸಂದರ್ಭದಲ್ಲೇ ಮಾಡೋಣ. ಬಜೆಟ್ ಡಿಸ್ಕಷನ್ 22ನೇ ತಾರೀಕು ತನಕ ನಮ್ಮ ಮಧ್ಯದಲ್ಲೇ ಹಂಗೆಲ್ಲ ಭೇಟಿ ಮಾಡಿ ಥ್ಯಾಂಕ್ ಯು ಧನ್ಯವಾದ ನಾನು ಮಾಡೋಣ. ಹಂಗಳ ಕೊಡವ ಸಮಾಜ ಬೆಂಗಳೂರು 7 ಎಕರೆ ಜಾಗತ್ನ 40 ಕೋಟಿ ಬೆಲೆ ಬಾಳುವಂಥ ಜಾಗಕ್ಕೆ ತಪ್ಪಂಥ ಕೆಲಸ ಮಾಡ್ತೀವಿ. ಜಾತಿ ಪ್ರಮಾಣ ಕೆಲಸಕ್ಕೆ ಮಾಡ್ತೀವಿ. ಹಂಗಳ ಹಾಕಿ ನಮ್ಮೆಕ್ಕಳು ಅಂತ ಪಣಕ್ನ ಕಾಲ ತಪ್ಪಿಂತ ಕೆಲಸ ಮಾಡಿದ್ವಿ. ಆಮೇಲೆ ನಂಗಡ ಫೆಡರೇಷನ್ಗೆ ಕೊಡವ ಸಮಾಜಕ್ಕೆ ದುಡ್ಡು ಬಂದಿದೆ. ಈಗೆಲ್ಲ ಕೂಡ 10 ಲಕ್ಷ ಕೊಡ್ಕೊಂಥ ಕೆಲಸ. ಈಗ ಫೆಡರೇಷನ್ 6 ಲಕ್ಷ ಹಿಂದಿಕ್ಕಲ್ಲಿ ಕೊಡುವ ಭವನ ಗಟ್ಟಿ ಉಂಟು ಭಾಗಮಂಡಲಕ್ಕೆ ಅದಕ್ಕೆ 1 ಕೋಟಿ 6 ಕೋಟಿ ಫೆಡರೇಷನ್ 6 ಕೋಟಿ ಜಮ್ಮತ್ರ ತಿದ್ದುಪಡಿ ಮಾಡಿದ್ದಾರೆ. ಜಾತಿ ಪ್ರಮಾಣ ಅದೇ ಇದೆಲ್ಲ ಕೂಡ ಈಗ ನಾನೇ ಶಾಸಕನಾಯ್ತು ನಾಡದೆ ಅನಂತ ಒತ್ತಡ ಇಟ್ಟು ತೆಂಗಿ ಸರ್ಕಾರ ಒತ್ತೊಂಡಲ್ಲ ನನ್ನ ಕೈಲಿ ಅಧಿಕಾರ ಇಲ್ಲ ಆ ನಿರ್ಣಯ ನಡ್ತೋಗ್ರೆ ಇಂಕ ಒತ್ತಡ ಇಡುವಂಥ ಶಕ್ತಿ ಉಂಟು. ಅದಕ್ಕೆ ಅದನ್ನು ಒತ್ತೊಂಡಲ್ಲ ಅದನ್ನೆಲ್ಲ ಕೂಡ നിങ്ങൾക്ക് നേർന്ന ഒരേ ഒരു ಕ್ಷಣಕ್ಕೆ ಕೂಡ ಗೆನದು ನಾನು ಎಂದನೇ ಅಭಿವೃದ್ಧಿ ನಿಗಮದ ಟಿಕ್ ಮಾಡಿಸಿದ್ದಾನಲ್ಲ ಅದೇ ರೀತಿ ಪ್ರತಿಯೊಂದು ನಂಗಡ ಕಾರ್ಬಾರ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಟಿಪ್ಪ ರಾಜಕೀಯವಾಯ್ತು ಪ್ರಚಾರ ಕುಂಜಿ ಅಪಪ್ರಚಾರೇ ಜನಕ್ಕೆ ಮುಟ್ಟು ನಲ್ಲದು ಮಾಡ್ಸಿ ಅಂಚೆಗೆ ಹೆಚ್ಚಕ್ಕೆ ಗಮನ ಹಚ್ಚಿಲ್ಲ ಜನ ಇಂಥದ್ದು ಘಟದ ಮಾಡ್ಸಿ ಅಂಚೆಗೆ ಅದು ದಂಡೆ ಯೂನಿಟ್ಲಿ ಈಗ ಜೂಲಿಯಸ್ ಸೀಸರ್ ಕಥೆಲ್ ಶೇಕ್ಸ್ಪಿಯರ್ ಅಲ್ಬೇಕ ಮಾರ್ಕ್ ಅಂತ ಸ್ಪೀಚ್ ನಲ್ಲದು ಮಾಡೋದು ಚತ್ತುಪಪ್ಪಗೊಂಡು ಕೂಡ போயிರೋದು ಘಟ್ಟದ ಮಾಡಿನಂತ ಶಾಶ್ವತ ಆಯ್ತು ಅದನ್ನೇ ನಲ್ಲದು ಮಾಡ್ತೇನೆ ಅದು ಅದಕ್ಕೆ ಪಾಪ ಘಟ್ಟದ ಮಾಡದ ಪಚ್ಚಂಗೂ ಮಾಡಿತ್ತು ಅನ್ನೋದು ಪ್ರಚಾರ ಅವ್ರ ರಾಜ್ಯದಲ್ಲಿ 8 ಕಾಲ ಮುಖ್ಯಮಂತ್ರಿ ಆಯ್ತು. 14 ಬಡ್ಜೆಟ್ ಕೊಡ್ತಿತ್ತು. 2 ಕುರಿ ಉಪಮುಖ್ಯಮಂತ್ರಿ ಆಯ್ತು. 14 ಕುರಿ ಬಡ್ಜೆಟ್ ಕೊಡ್ತಿದ್ದೆ. 14 ಕಾಲ ಆರ್ಥಿಕ ಸಚಿವನಾಯ್ತು ಕೆಲಸ ಮಾಡಿನವನಿಗೆ 1 ಲಕ್ಷ ಕುಂಜಿ ಕಮ್ಮಿ ಉಳ್ಳಂಥ ಜನಸಂಖ್ಯೆಯ ಬಗ್ಗೆ ಪರಾನೋ ವಿರೋಧ ದಂಡು 20 ಅದನ್ನ ಬಗ್ಗೆ ಮಂಡ್ಯಗಿರ್ತೀವಲ್ಲ ಅಪಪ್ರಚಾರಕ್ಕೆ ಅವರ ಲೀಡರ್ ನಂಗೆ ಎಂತ ಲಾಭ ಕಿಟ್ಟುವ ಅದನ್ನ ಪಡೆದುಕೊಂಡು ಬಿಟ್ಟಿತ್ತು. ಇದಕ್ಕೆ ನಂಗೆ ಪಾತ್ರ ನಂಗಡ ಉಳಿಯೋಕ್ಕೆ ಅಂತ ಕೆಲಸ ಮಾಡು ಅದನ್ನ ಮಾಡಿ ಖಂಡಿತ ನಮ್ಮ ನಿಮ್ಗೆಲ್ಲರೂ ಕೂಡ ಧನ್ಯವಾದ.